ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರುಣ ಭಾರ್ಗವಿ ಅಂತ. ನಾನು ಬಂದಿರೋದು ಸಕಲೇಶಪುರದಿಂದ. ನನ್ನ ಈ ಒಂದು ಬಯೋಟೋರಿಯಂಗೆ ನಾನು ಯಾಕೆ ಇದನ್ನು ಆಯ್ಕೆ ಮಾಡ್ಕೊಂಡು ಈ ಸ್ಟೇಜಲ್ಲಿ ನಿಂತಿದ್ದೀನಿ ಅಂತ ಹೇಳಿದ್ರೆ, ನನಗೆ ನನ್ನ ತಾಯಿ ಕಟ್ಕೊಂಡು 1 ವರ್ಷ ಆಗಿದೆ. ನನ್ನ ತಂದೆ 8 ತಿಂಗಳ ಹಿಂದೆ ಸ್ಟ್ರೋಕ್ ಅಟ್ಯಾಕ್ ಆಗಿತ್ತು. ಸೊ ಅವರಿಬ್ಬರಿಗೂ ಹೆಲ್ತ್ ಇಶ್ಯೂಸ್ ಆಯಿತು, ಮತ್ತು ತಾಯಿನೂ ಇಲ್ಲ, ಈ ಕಡೆ ತಂದೆನೂ ಬೆಡ್ ರಿಡನ್ ಪೇಷೆಂಟ್ ಆದ್ರಲ್ಲ ಅಂತೇಳಿ ಆ ಒಂದು ಚಿಂತೆಯಲ್ಲಿ ನನಗೆ ಡಿಪ್ರೆಷನ್ಗೆ ಹೋದೆ. ಸ್ವಲ್ಪ ನಿದ್ರೆ ಬರ್ತಾ ಇರಲಿಲ್ಲ. ಲೇಟ್ ನೈಟು ರಾತ್ರಿ 2 ಗಂಟೆವರೆಗೂ ನಿದ್ರೆ ಬರ್ತಾ ಇರಲಿಲ್ಲ. ಈ ಸಮಸ್ಯೆ 2 ತಿಂಗಳು ಕಂಟಿನ್ಯೂಸ್ ಆಗಿ ನನಗಿತ್ತು. ಆಮೇಲೆ ಡಾಕ್ಟರ್ ಹೇಳಿದ್ರು ಸ್ಲೋಲಿ ಒಂದು ಸ್ವಲ್ಪ ಸ್ಲೀಪಿಂಗ್ ಟ್ಯಾಬ್ಲೆಟ್ಗೆ ಹೋಗಬೇಕಾಗುತ್ತೆ ಇದೇ ಥರ ಆದರೆ. ಸೊ ಆದಷ್ಟು ಯೋಗ ಮಾಡಿ, ಮೆಡಿಟೇಷನ್ ಮಾಡಿ, ಆದಷ್ಟು ಖುಷಿ ಎಲ್ಲಿದೆ ಅಲ್ಲಿ ಹೆಚ್ಚು ಸ್ಪೆಂಡ್ ಮಾಡ್ತಾ ಇರಿ ಅಂತ ಹೇಳಿದ್ರು. ನಾನು ಅದನ್ನೆಲ್ಲ ಪ್ರಯತ್ನ ಪಟ್ಟರು, ನಾನು ನಿದ್ರೆ ಸ್ವಲ್ಪ ಬರ್ತಾ ಇರಲಿಲ್ಲ. ಸೊ ನನ್ನ ಫ್ರೆಂಡ್ ಕೋಮಲ್ ಅವರು ಯೂಸ್ ಮಾಡಿದ್ರು, ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದ್ರು, ಇದನ್ನು ನೋಡಿ ತುಂಬ ನಿದ್ರೆ ಮತ್ತು ಆರೋಗ್ಯ ಅನ್ನೋದಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡುವಾಗ ಯಾಕೆ ಇದನ್ನು ನೀವು ಬೈ ಮಾಡಿ ಯೂಸ್ ಮಾಡಬಾರ್ದು ಅಂತ ಹೇಳಿದ್ರು. ಸೊ ನಾನು ಅವತ್ತೇ ಇದನ್ನು ಬೈ ಮಾಡಿದೆ, ಯೂಸ್ ಮಾಡಿದೆ. ನನಗೆ 2 ದಿನ ನಿದ್ರೆ ಬರಲಿಲ್ಲ. 3ನೇ ದಿನ ಸ್ವಲ್ಪ ಒಂಥರ ಮೈ ಇಚಿಂಗ್ ಥರ ಆಯಿತು. 4th ಡೇನಲ್ಲಿ ಚೆನ್ನಾಗಿ ನಿದ್ರೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸ್ಟಿಲ್ ಇವತ್ತಿನವರೆಗೂ ನಾನು ಕಂಪ್ಲೀಟ್ಲಿ ಚೆನ್ನಾಗಿ ರಾತ್ರಿ 10:30 ನಿದ್ರೆ ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಯೂಸ್ ಮಾಡಿದ್ಮೇಲೆ ನನಗೆ ಇದು ರಿಸಲ್ಟು ರಿಯಲೈಸ್ ಆದಮೇಲೆ ನಾನೇನು ಮಾಡಿದೆ, ಎಲ್ಲ ನನ್ನ ಎಂಟೈರ್ ಫ್ಯಾಮಿಲಿಯವ್ರಿಗೆಲ್ಲರಿಗೂ ಇದನ್ನು ಕೊಡ್ಸೋಕ್ಕೆ ಶುರು ಮಾಡಿದೆ. ನಾನು ಬಿಸ್ನೆಸ್ ಅಂತ ಈಗಲೂ ಕೂಡ ತೊಗೊಂಡಿಲ್ಲ. ನಾನು ತೊಗೊಂಡಿರೋದು ವೆಲ್ತ್ ವಾರಿಯೆಂಟರ್ ಆಗಿ ನನ್ನನ್ನು ನಾನು ಕನ್ವರ್ಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇದನ್ನು ನನ್ನ ಫ್ಯಾಮಿಲಿಯವ್ರಿಗೆಲ್ಲ ಕೊಟ್ಟೆ. ಎಸ್ಪೆಷಲಿ ನಮ್ಮ ತಂದೆ ಮೊನ್ನೆ ಅಷ್ಟೇ ಡಿಸ್ಚಾರ್ಜ್ ಆದರು, ಒಂದು 15 ಡೇಸ್ 20 ಡೇಸ್ ಬೇಕು. ಸೊ ಅವ್ರಿಗೆ ಇಮಿಡಿಯೇಟಾಗಿ ಅವರು ಹಾಸ್ಪಿಟಲಲ್ಲಿ ಯೂಸ್ ಮಾಡೋಂಗಿಲ್ಲ ಅಂತ ಕಂಡೀಷನ್ಸ್ ಇತ್ತು. ತೊಗೊಂಡು ರಿಸರ್ವ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಅವ್ರ ಮನೆಗೆ ಬಂದ ಕೂಡಲೇ ನಾನು ಇದನ್ನು ಅವ್ರಿಗೆ ಯೂಸ್ ಮಾಡೋಕ್ಕೆ ಶುರು ಮಾಡಿದೆ. ಅವ್ರಿಗೆ ಮೇಯ್ನಾಗಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇತ್ತು ಅಡ್ಮಿಟ್ ಆದಾಗ. ಅವ್ರಿಗೆ ವೀಕ್ಲಿ ಒನ್ಸ್ ಎನಿಮೋರ್ ಟ್ವೈಸ್ ಅಥವಾ ಒನ್ಸ್ ಕೊಡಬೇಕಿತ್ತು. ಸೊ ಅದರಿಂದ ತುಂಬ ಬಳಲ್ತಾ ಇದ್ರು. ಜೊತೆಗೆ ಅವ್ರಿಗೂ ನಿದ್ರೆ ಬರ್ತಾ ಇರಲಿಲ್ಲ. ಸೊ ಇದನ್ನು ಕೊಟ್ಟು ನಾನು 10 ದಿನದಲ್ಲಿ ಫಾಲೋ ಅಪ್ಗೆ ಅಂತೇಳಿ ನನ್ನ ಸರ್ನ ಎಲ್ಲ ಕರ್ಕೊಂಡು ನಾನು ಕೂಡ ಫಾಲೋ ಅಪ್ಗೆ ಹೋದೆ ನಮ್ಮ ತಂದೆಯವ್ರ ಹತ್ರ. ಸೊ ಅವ್ರು ಇದನ್ನು ಬೆಸ್ಟ್ ರಿಸಲ್ಟ್, ನನಗಿನ್ನ ಚೆನ್ನಾಗಿ ಅವ್ರ ರಿಸಲ್ಟ್ ಹೇಳಿದ್ರು. ನಾನು ತುಂಬ ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೀನಿ, ನನಗೆ ಮೋಷನ್ ಎಲ್ಲ ಈಸಿಯಾಗಿ ಹೋಗ್ತಾ ಇದೆ ಕಣಮ್ಮ, ನಾನು ನೀರು ಕುಡಿತಾ ಇರೋದ್ರಿಂದ ಸ್ವಲ್ಪ ತಿರುಗಾಡೋದಕ್ಕೆ ಶಕ್ತಿ ಬರ್ತಾ ಇದೆ ಅನಿಸ್ತಾ ಇದೆ ಅಂತೇಳಿ. ಸೊ ಹಾಗಾಗಿ ನನಗೆ ಇದು ಇನ್ನೂ ಇನ್ಸ್ಪೈರ್ ಆಗಿ ನಾನು ಇದನ್ನು ತುಂಬ ಜನಕ್ಕೆ ಹೇಳಬೇಕು, ಮನೆ ಮನೆಗೂ ಇದನ್ನು ನಾನು ಡೋರ್ ಟು ಡೋರ್ ಹೋಗಿ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡಬೇಕು ಅಂತ ಡಿಸೈಡ್ ಆಗಿ ಈ ಒಂದು ಸ್ಟೇಜಲ್ಲಿ ಬಂದು ನಿಂತಿದ್ದೀನಿ. ಎಲ್ಲರಿಗೂ ಅವಕಾಶಕ್ಕಾಗಿ ಥ್ಯಾಂಕ್ ಯು.